ನಮಸ್ಕಾರ. ಕನ್ನಡ ಒನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಭಾಗ್ಯನಾರಾಯಣ ಬೊಗ್ಗವರಪು. ಸರ್ವಾಧಿಕಾರಿ ಆಡಳಿತದಲ್ಲಿ ಮೊದಲ ದಾಳಿ ನಡೆಸೋದೇ ತನ್ನದೇ ಪ್ರಜೆಗಳ ಮೇಲೆ. ಅದು ಯಾವ ವಿಚಾರಕ್ಕೆ ಅಂದ್ರೆ ಅವರ ಪ್ರೈವಸಿಯನ್ನ ಬ್ರೀಚ್ ಮಾಡುವಂತ ಕೆಲಸ ಮಾಡ್ತಾರೆ. ಅವರ ಗೋಪ್ಯತೆ, ಅವರಿಗೆ ಪರ್ಸನಲ್ ಲೈಫ್ ಅನ್ನೋದು ಇರಬಾರ್ದು. ಏನೇ ಮಾಡಿದ್ರು ಸರ್ಕಾರಕ್ಕೆ ಗೊತ್ತಾಗಬೇಕು. ಈಗಿರುವ ಟೆಕ್ನಾಲಜಿಯಲ್ಲಿ ಎಲ್ಲರ ಕೈಯಲ್ಲಿ ಇರುವಂತಹದ್ದು ಮೊಬೈಲ್ ಫೋನ್. ಸೊ ಮೊಬೈಲ್ ಫೋನ್ ಅಲ್ಲಿ ನಿಮ್ಮ ಇಡೀ ಜಗತ್ತೇ ಇದೆ. ನಿಮ್ಮ ಆಧಾರ್ ಇಂದ ಡೀಟೇಲ್ಸ್ ಇಂದ ಹಿಡಿದು ಬ್ಯಾಂಕ್ ಡೀಟೇಲ್ಸ್ ಇಂದ ಹಿಡಿದು ನೀವು ನಿಮ್ಮ ಆಪ್ತ ಬಳಗ, ನಿಮ್ಮ ಮನೆಯವರು, ನಿಮ್ಮ ಪ್ರಿಯತಮೆ, ನಿಮಗೆ ಬೇಕಾದವರು, ಬೇಡವಾದವರು ಎಲ್ಲರ ಜೊತೆ ನೀವು ಏನು ಸಂಭಾಷಣೆ ಮಾಡ್ತಿದ್ದೀರಿ, ಯಾವ ಫೋಟೋ ಹಿಡಿತಿದ್ದೀರಿ, ಯಾವ ವಿಡಿಯೋ ನೋಡ್ತಿದ್ದೀರಿ, ಯಾವ ವಿಡಿಯೋ ತೆಗಿತಿದ್ದೀರಿ, ಎಲ್ಲವೂ ಸಹ ಮೊಬೈಲಲ್ಲಿದೆ. ಆ ಮೊಬೈಲ್ಗೆ ಲಗ್ಗೆ ಇಟ್ಬಿಟ್ರೆ ನಿಮ್ಮ ಪ್ರೈವಸಿ ಕತೆ ಮುಗೀತು. ಆ ಪ್ರಯತ್ನವನ್ನ ಈಗ ಮೋದಿ ಸರ್ಕಾರ ಮಾಡ್ತಾ ಇದೆಯಾ ಅನ್ನುವಂತಹ ಅನುಮಾನ ಮೂಡಿಸುವ ರೀತಿಯಲ್ಲಿ ಒಂದು ಸರ್ಕಾರದ ಆಪ್ ಒಂದನ್ನು ಬಿಟ್ಟಿದ್ದಾರೆ. ಸಂಚಾರ್ ಸಾರಥಿ ಅಂತ ಅದರ ಹೆಸರು. ಸರಿ, ಆಪ್ ಬಿಟ್ಬಿಟ್ರೆ ಹಂಗೆ ಎಲ್ಲೋ ತಗೊಳಕ್ಕಾಗತ್ತಾ ಅಂತ ನಿಮ್ಮ ಪ್ರಶ್ನೆ ಇರುತ್ತೆ. ಆಪ್ ಬಿಟ್ಟಿದ್ರೆ ಪರವಾಗಿಲ್ಲ, ಬೇಕಾದವ್ರು ಹಾಕೊಳ್ಳಿ ಅಂತ. ಹಾಗಲ್ಲ. ಎಲ್ಲ ಮೊಬೈಲ್ ತಯಾರಿಕಾ ಕಂಪನಿಗಳಿಗೂ ಸಹ ಆದೇಶ ಕೊಟ್ಟಿದ್ದಾರೆ. ಸಲಹೆ ಅಲ್ಲ, ಆದೇಶ, ಆರ್ಡರ್ ಕೊಟ್ಟಿದ್ದಾರೆ. ಪ್ರೀ ಇನ್ಸ್ಟಾಲ್ ಆಗಿ ಬರಬೇಕು ಮೊಬೈಲ್ಗಳಲ್ಲಿ. ಪ್ರೀ ಇನ್ಸ್ಟಾಲ್ ಆಗಿ ಬರಬೇಕು. ಮೊಬೈಲ್ ಆನ್ ಮಾಡಿದ ತಕ್ಷಣ, ಹೊಸ ಮೊಬೈಲ್ ಆನ್ ಮಾಡಿದ ತಕ್ಷಣ ಆಲ್ರೆಡಿ ಅದು ನಿಮ್ಮ ಮೊಬೈಲ್ ಫೋನಲ್ಲಿ ಇರುತ್ತೆ, ಆ ಆ್ಯಪ್ ಇರುತ್ತೆ. ಅಲ್ಲಿಗೆ ಸರ್ಕಾರ ಬಲವಂತಕ್ಕೆ ನಿಮ್ಮ ಮೊಬೈಲ್ಗೆ ಒಂದು ಆ್ಯಪ್ ಹಾಕಿದ್ದಂತೂ ಆಯಿತು. ಅಲ್ಲಿವರೆಗೆ ಆ ಮಟ್ಟಕ್ಕಾದರೂ ಅದು ಸರ್ವಾಧಿಕಾರಿ ಧೋರಣೆನೆ. ಅದನ್ನು ಮೀರಿ ಎಲ್ಲಕ್ಕೂ ಆಕ್ಸೆಸ್ ಸಿಕ್ಕೇ ಸಿಗುತ್ತೆ. ಒಂದು ಆ್ಯಪ್ ಇದೆ ಅಂದರೆ ಆಕ್ಸೆಸ್ ಸಿಗುತ್ತೆ. ಸೊ ಈ ವಿಚಾರ ಹೊರಗಡೆ ಬಂದ ತಕ್ಷಣವೇ ವಿಪಕ್ಷಗಳು ಗದ್ದಲ ಮಾಡೋದಕ್ಕೆ ಶುರು ಮಾಡಿದ್ವು. ಸದನದಲ್ಲೂ ಸಹ ಬಹಳ ಗದ್ದಲ ಆಯಿತು. ಸೊ ಅದಕ್ಕೆ IT ಮಿನಿಸ್ಟರ್ ಜ್ಯೋತಿರಾದಿತ್ಯ ಸಿಂಧ್ಯಾ ಅವರೊಂದು ಕ್ಲಾರಿಫಿಕೇಶನ್ ಕೊಟ್ಟರು. ಅದನ್ನು ನೀವು ಬೇಕಾದರೆ ಡಿಲೀಟ್ ಮಾಡಿಕೊಳ್ಳಬಹುದು ಅಂತ. ಇದಕ್ಕಿಂತ ದೊಡ್ಡ ನಾಟಕ ಮೋದಿಯವರು ಹೇಳಿದ್ರಲ್ಲ, ವಿಪಕ್ಷಗಳು ನಾಟಕ ಮಾಡ್ತವೆ ಅಂತ. ಮೋದಿಗಿಂತ ನಾಟಕ ಮಾಡುವಂತಹ ರಾಜಕಾರಣಿ ಇಡೀ ಜಗತ್ತಲ್ಲೇ ಸಿಗಲಾರ. ಅಂಥ ಮೋದಿ ಇನ್ನೊಬ್ಬರನ್ನ ನಾಟಕ ಅಂತ ಕರೆಯೋದು ಹಾಸ್ಯಾಸ್ಪದ. ಇರ್ಲಿ, ಅದಲ್ಲ ನಾಟಕ. ಜ್ಯೋತಿರಾದಿತ್ಯ ಸಿಂಧ್ಯಾ ಇವತ್ತು ಹೇಳಿದ್ರಲ್ಲ, ಈ ಸಂಚಾರ್ ಸಾರಥಿ ವಿಚಾರವಾಗಿ, ಆ್ಯಪ್ ವಿಚಾರವಾಗಿ, ಅದು ನಾಟಕ. ಯಾಕೆಂದ್ರೆ ಒಂದು ಬಾರಿ ನಿಮ್ಮಲ್ಲಿ ಒಂದು ಸಾಫ್ಟ್ವೇರ್ ಹಾಕಿದಾಗ ನೀವು ಡಿಲೀಟ್ ಮಾಡಿದ್ರೆ ಅದು ಮೇಲ್ನೋಟಕ್ಕೆ ಡಿಲೀಟ್ ಆಗಿರುವ ಸಾಧ್ಯತೆಗಳೇ ಹೆಚ್ಚಿರ್ತವೆ. ಒಳಗಡೆ ಅದು ಏನೇನು ಅದ್ರ ಜೊತೆಯಲ್ಲಿ ಯಾವ ಸಾಫ್ಟ್ವೇರ್ಗಳು ಇದ್ರ ಜೊತೆನೆ ಸೇರ್ಕೊಂಡಿರ್ತವೆ, ಆಪರೇಟಿಂಗ್ ಸಿಸ್ಟಮ್ ಜೊತೆ, ಆಂಡ್ರಾಯ್ಡ್ ಜೊತೆಯಲ್ಲಿ, iOS ಜೊತೆಯಲ್ಲಿ, ಅದನ್ನು ಹೇಗೆ ತೆಗಿತೀರಿ? ಅದನ್ನು ತೆಗಿಯಕ್ಕೆ ಸಾಧ್ಯ ಇಲ್ಲ. ಅದಾಗೇ ಉಳಿದುಕೊಳ್ಳಬಹುದು. ಮೇಲ್ನೋಟಕ್ಕೆ ನಿಮ್ಮ ಸ್ಕ್ರೀನಲ್ಲಿ ಆ ಆ್ಯಪ್ ಕಾಣ್ತಿರಲ್ಲ. ಆ ಸಾಧ್ಯತೆಗಳು ಇರ್ತವೆ. ಹಾಗಾಗಿ ನೀವು ಡಿಲೀಟ್ ಮಾಡೋ ಆಪ್ಷನ್ ಕೊಡೋದೇ ಆಗಿದ್ರೆ ಬಲವಂತಕ್ಕೆ ಹಾಕೋದು ಯಾಕೆ? ಆಯ್ಕೆ ಬಿಡಿ, ಜನರಿಗೆ ಒಂದು ಆ್ಯಪ್ ಬಿಟ್ಟಿದ್ದೀವಿ, ಆ್ಯಪ್ ಸ್ಟೋರ್ಗೆ ಹೋಗಿ ಡೌನ್ಲೋಡ್ ಮಾಡ್ಕೊಳ್ಳಿ, ಯೂಸ್ ಮಾಡಿ ಬೇಕಾದವರು ಅಂತ. ಇಲ್ಲ, ಕಂಪಲ್ಸರಿ ಬರುತ್ತೆ. ಆಮೇಲೆ ಬೇಕಾದ್ರೆ ನೀವು ಡಿಲೀಟ್ ಮಾಡ್ಕೊಳ್ಳಿ, ಅಲ್ಲಿಗೆ ಮುಗೀತು ಕಥೆ ಅಂತ. ನಿಮ್ಮ ಫೋನ್ ಕಂಟ್ರೋಲ್ ಯಾರಿಗೋ ಸಿಕ್ತು ಅಂತಲೇ ಅರ್ಥ ಮಾಡ್ಕೊಳ್ಬೇಕು. ನೀವು ಅರ್ಥ ಮಾಡ್ಕೊಳ್ಬೇಕು. ಇನ್ನು ಇದೇನು ಇವ್ರಿಗೆ ಹೊಸದೇನಲ್ಲ. ಇಡೀ ಜಗತ್ತಿನಲ್ಲಿ ಇಲ್ಲಿಯವರೆಗೆ ಅದು ಪ್ರಜಾಪ್ರಭುತ್ವ ಆಗಿದ್ರು ಸರಿ, ಕ್ಯಾಪಿಟಲಿಸ್ಟ್ ಗೌರ್ಮೆಂಟ್ಗಳಾಗಿದ್ರು ಸರಿ, ಕಮ್ಯುನಿಸ್ಟ್ ಗೌರ್ಮೆಂಟ್ಗಳಾಗಿದ್ರು ಸರಿ, ಸರ್ವಾಧಿಕಾರಿಗಳಾಗಿರ್ಬೋದು, ಫ್ಯಾಸಿಸ್ಟ್ ಸರ್ಕಾರಗಳೇ ಸರಿ, ಇಂಥದನ್ನ ಬಹಳ ಬಳಸ್ತಾರೆ ಟ್ರಿಕ್ಗಳನ್ನ. ನಮ್ಮ ದೇಶಕ್ಕೆ ಬಂದಿತ್ತಲ್ಲ ಪೆಗಾಸಿಸ್ ಅಂತ, ಅದಕ್ಕಿಂತ ಬೇಕಾ? ಎಲ್ಲ ವಿರೋಧ ಪಕ್ಷದ ನಾಯಕರ ಮೊಬೈಲುಗಳಲ್ಲೂ ನುಗ್ಗಿತ್ತು ಅಂತ ಆರೋಪಗಳಿದ್ದಾವೆ. ವಿರೋಧ ಪಕ್ಷದ ನಾಯಕರ ಮೊಬೈಲ್ಗೆ ನುಗ್ಗಿದಾವೆ ಅಂದ ಮೇಲೆ ಸಾಮಾನ್ಯ ಜನರ, ಪ್ರಜೆಗಳ ಮೊಬೈಲ್ಗೆ ನುಗ್ಗೋದು ದೊಡ್ಡ ವಿಚಾರ ಏನಲ್ಲ. ಆಲ್ರೆಡಿ ಜಿಯೋ ಮೇಲೆ ಸಾಕಷ್ಟು ಕಂಪ್ಲೇಂಟ್ ಇದೆ. ಜಿಯೋ ಸರ್ಕಾರದ ಜೊತೆ ಶಾಮೀಲಾಗಿ ಎಲ್ಲ ಡೇಟಾವನ್ನು ಸಹ ಜಿಯೋ ಕಸ್ಟಮರ್ಸ್ದು ಸರ್ಕಾರಕ್ಕೆ ಕಾಲಾನುಕ್ರಮವಾಗಿ ಕೊಡ್ತಾನೆ ಹೋಗ್ತಿರುತ್ತೆ. ಪ್ರತಿಯೊಂದು ಡೀಟೇಲು ಜಿಯೋ ಕಸ್ಟಮರ್ದು ಗೌರ್ಮೆಂಟ್ ಹತ್ರ ಇದೆ ಅನ್ನುವಂತಹ ಆರೋಪಗಳಿದೆ. ಬೇರೆ ಆಪರೇಟರ್ಗಳು ಕೊಡ್ತಿಲ್ಲ ಅಂತ ಹೇಳಲಿಕ್ಕೂ ಬರಲ್ಲ. ಏರ್ಟೆಲ್ ಕೊಡ್ತಿಲ್ವಾ, ಐಡಿಯಾದವರು ಕೊಡ್ತಿಲ್ವಾ, ಹೇಳಲಿಕ್ಕೆ ಬರಲ್ಲ. ಕೊಡ್ತಿರಬಹುದು. ಯಾರು ಕನ್ಫರ್ಮ್ ಮಾಡ್ತಾರೆ? ಸರ್ಕಾರ ತನಿಖೆ ಮಾಡಿ ಕನ್ಫರ್ಮ್ ಮಾಡಬೇಕು. ಯಾವ ಸರ್ಕಾರ ಆರೋಪ ಎದುರಿಸ್ತಾ ಇದೆಯೋ ಅವರೇ ತನಿಖೆ ಮಾಡಿ ಅದಕ್ಕೊಂದು ರಿಸರ್ಚ್ ಮಾಡಿ ನಮಗೆ ಕನ್ಫರ್ಮ್ ಮಾಡ್ತಾರಾ? ಬೇಕಾಗಿರೋದು ಅವರಿಗೆ ತಾನೆ, ಸರ್ಕಾರಕ್ಕೆ ತಾನೆ ಅದು.
ಹಾಗಿರ್ಬೇಕಾದ್ರೆ ಈ ಸಂಚಾರ ಸಾರಥಿಯನ್ನ ಬಲವಂತಕ್ಕೆ ಹಾಕಿ ನೀವು ಡಿಲೀಟ್ ಮಾಡ್ಕೊಳ್ಳಿ ಬೇಕಾದ್ರೆ, ಆದರೆ ಬರುತ್ತದು ಅಂತ ಹೇಳಿರೋದು. ಅದಕ್ಕೆ ಆಪಲ್ ಕಂಪನಿ ಮಾತ್ರ ಸದ್ಯಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದೆ. ಯಾಕಂದ್ರೆ ಇದು ನನ್ನ ಕಸ್ಟಮರ್ಗಳ ಪ್ರೈವೇಸಿ ಬ್ರೀಚ್ ಮಾಡುತ್ತೆ. ಐಫೋನ್ ತಗೊಳ್ಳೋದೆ ಸೆಕ್ಯೂರಿಟಿಗಾಗಿ, ಯಾರು ಅದನ್ನ ಹ್ಯಾಕ್ ಮಾಡೋಕ್ಕಾಗೋದಿಲ್ಲ, ಒಳಗಡೆ ನಿಮ್ಮ ಡೇಟಾ ಕದಿಯಕ್ಕಾಗೋದಿಲ್ಲ ಅಂತ ಅದು ಕೊಚ್ಕೊಂಡು 3,000 4,000 ತಯಾರಾಗುವಂತಹ ಫೋನನ್ನ 80,000 1,00,000 2,00,000 3,00,000ದವರೆಗೂ ಹೋಗಿದೆ ಈಗ. ಅಷ್ಟು ದುಡ್ಡು ತಗೊಳ್ಳೋದೆ ಆ ಫೀಚರ್ ಇದೆ ಅನ್ನೋ ಕಾರಣಕ್ಕೆ ಮತ್ತು ಬೇರೆ ಫೀಚರ್ಗಳು ಕಾರಣಕ್ಕೂ ಸಹ. ಆದ್ರೆ ಅದು ಮೇನ್ ಆಗಿ ಹೇಳುತ್ತೆ ಸೆಕ್ಯೂರಿಟಿ, ನಮ್ದು ಪಕ್ಕ ಸೆಕ್ಯೂರಿಟಿ ಇರುತ್ತೆ ಅಂತ. ಹಾಗಾಗಿ ಅದೇ ಹೇಳ್ತಾ ಇದೆ, ನಾವು ಸೆಕ್ಯೂರಿಟಿ ಪಾಲಿಸಿ ಪ್ರಕಾರ ಯಾವುದೇ ಪ್ರೀ ಇನ್ಸ್ಟಾಲ್ಡ್ ಆ್ಯಪ್ಗಳನ್ನು ಈ ರೀತಿ ಹಾಕಿ ಕೊಡೋಕೆ ಸಾಧ್ಯ ಇಲ್ಲ ಅಂತ. ಇದೆಲ್ಲದರ ನಡುವೆ ಗೌರ್ನಮೆಂಟ್ ಈ ಆ್ಯಪ್ ಯಾಕೆ ತಂದಿದೆ ಅಂತ ಅದು ಹೇಳ್ತಿರೋದೇನು ಅಂದ್ರೆ, ನಿಮ್ಮ ರಕ್ಷಣೆಗೆ. ಮೋದಿ ಸರ್ಕಾರ ಜನರ ರಕ್ಷಣೆಗೆ ಏನೋ ಮಾಡ್ತಿದೆಯಂತೆ. ಕೋವಿಡ್ ಸಂದರ್ಭದಲ್ಲಿ ಮಧ್ಯರಾತ್ರಿಯಲ್ಲಿ ಲಾಕ್ಡೌನ್ ಮಾಡಿ ಎಲ್ಲಿದ್ದೀರೋ ಅಲ್ಲೇ ಸತ್ರು ಪರವಾಗಿಲ್ಲ, ಒಂದು ಹೆಜ್ಜೆ ಮುಂದಕ್ಕೆ ಹೋಗ್ಬೇಡಿ ಅಂತ ಹೇಳಿ ಪಾಪ ಕಾರ್ಮಿಕರು ಸಾವಿರಾರು ಕಿಲೋಮೀಟರ್ ನಡೀತಾ ರಸ್ತೆಯಲ್ಲಿ ಸಾಯ್ತಾ ಹೋದ್ರು. ಕಣ್ಣೀರು ಹಾಕೋದು ಬಿಡಿ ಅಂತ ಲೊಚ್ಚುಗುಟ್ಟಿದ್ದು ಇಲ್ಲ ಮೋದಿ ಸರ್ಕಾರ. ಅಂತಹ ಸರ್ಕಾರ ನಿಮ್ಮ ರಕ್ಷಣೆಗಾಗಿ ಏನೋ ಒಂದು ಆ್ಯಪ್ ಡೆವಲಪ್ಮೆಂಟ್ ಮಾಡಿಬಿಟ್ಟಿದೆ ಅಂತೆ. ನಿಮ್ಮ ರಕ್ಷಣೆಗೆ, ಪ್ಲೀಸ್ ನಂಬಿ, ನಿಮ್ಮ ರಕ್ಷಣೆಗೆ ಆ ಆ್ಯಪ್ ಅನ್ನ, ಅದಕ್ಕೆ ಹೆಸರನ್ನ ಸಂಚಾರ ಸಾರಥಿ ಅಂತ ಕೊಟ್ಟಿದ್ದಾರೆ. ಅದು ಬಳಸಿದ್ರೆ ನೀವು ಸೈಬರ್ ಫ್ರಾಡ್ಗಳಿಗೆ ಒಳಗಾಗೋದ್ರಿಂದ ತಪ್ಪಿಸ್ಕೊಳ್ತೀರಿ. ಮೊಬೈಲ್ ಕಳೆದೋದ್ರೆ ತಕ್ಷಣ ಸಿಕ್ಬಿಡುತ್ತೆ, ಸೆಕ್ಯೂರಿಟಿ ಇರುತ್ತೆ, ನಿಮ್ಮ ಬ್ಯಾಂಕ್ ಡೀಟೇಲ್ಸ್ ಸೆಕ್ಯೂರ್ ಆಗಿರ್ತವೆ, ಏನೇನೋ ಇರ್ತವೆ ಅದರಲ್ಲಿ. ಹಾಗಾಗಿ ನಾವು ಆ್ಯಪ್ ತಂದಿದ್ದೀವಿ, ಜನರ ಒಳಿತಿಗಾಗಿ ನಾವು ಈ ಆ್ಯಪ್ ತಂದಿದ್ದೀವಿ. ಆದರೆ ಬಲವಂತಕ್ಕೆ ಹಾಕಿ ನಿಮಗೆ ಕೊಡ್ತೀವಿ, ನೀವು ಆಮೇಲೆ ಡಿಲೀಟ್ ಮಾಡ್ಕೊಳ್ಳಿ, ನಮಗೆ ಗೊತ್ತು ಹೆಂಗೆ ಕನೆಕ್ಟ್ ಆಗಿರಬೇಕು ಅಂತ. ಆ ಲೆಕ್ಕದಲ್ಲೇ ಇದೆ ಇದು, ಆ ಲೆಕ್ಕದಲ್ಲೇ ಇದೆ. ಸೊ ಸರ್ಕಾರ ಹೇಳ್ತಿರೋದು ಇದು, ವಿರೋಧ ಪಕ್ಷಗಳು ಹೇಳ್ತಿರೋದು ಇದು ಕಂಪ್ಲೀಟ್ ಸರ್ವಾಧಿಕಾರಿ ಧೋರಣೆ. ಜನರ ಸೆಕ್ಯೂರಿಟಿ ಬ್ರೀಚ್ ಮಾಡ್ತಿದ್ದಾರೆ, ಪರ್ಸನಲ್ ಲೈಫಿಗೆ ಬರ್ತಿದ್ದಾರೆ, ನಿಮ್ಮ ಅಡಿಗೆ ಮನೆ, ಬೆಡ್ರೂಮ್ ಎಲ್ಲದಕ್ಕೂ ಬರೋ ಪ್ರಯತ್ನ ಮಾಡ್ತಿದ್ದಾರೆ. ನೀವು ಯಾರ ಜೊತೆ ಏನು ಮಾತಾಡಿದ್ರು ಸಹ ಅವ್ರಿಗೆ ತಿಳಿಯುವಂಥ ಪ್ರಯತ್ನ ಮಾಡ್ತಿದ್ದಾರೆ. ಆಕ್ಚುಲಿ ಈ ವಿಚಾರದಲ್ಲಿ ಜ್ಞಾನೇಶ್ ಕುಮಾರ್ ಅವರು ಸ್ವಲ್ಪ ಯೋಚನೆ ಮಾಡಬೇಕು. ಚುನಾವಣೆ ಅನ್ನುವಂಥದ್ದು ಓಪನ್, ಅದು ಆ ಚುನಾವಣೆಯಲ್ಲಿ ಮತದಾನ ಮಾಡ್ಲಿಕ್ಕೆ ಬಂದಂತಹ ಮಹಿಳೆಯರ ವಿಡಿಯೋಗಳನ್ನ, CCTVಯನ್ನ ಕೊಡೋಕ್ಕಾಗುತ್ತಾ? ನಮ್ಮ ಮನೆ ಮಹಿಳೆಯರು ಓಟ್ ಹಾಕೋದನ್ನ ತೋರ್ಸೋಕ್ಕಾಗತ್ತಾ? ಅದು ಅವರ ಪ್ರೈವೇಸಿ ಅಲ್ವಾ ಅಂತ ಡೈಲಾಗ್ ಹೊಡೆದಂತಹ ಜ್ಞಾನೇಶ್ ಕುಮಾರ್ ಈಗ ಇದಕ್ಕೆ ಉತ್ತರ ಕೊಡಬೇಕು. ನೀವು ಬೆಡ್ರೂಮಲ್ಲಿ ಮಲಕ್ಕೊಂಡು ಯಾರ ಜೊತೆನೋ ಗುಸು ಮಾತಾಡೋದನ್ನು ಸಹ ಕೇಳಿಸ್ಕೊಳ್ಳಬಹುದಾದಂತಹ ರೀತಿಯಲ್ಲಿ ಒಂದು ಆ್ಯಪ್ ಅನ್ನ ಕೊಡಬಹುದಾ? ಆವಾಗ ಸೆಕ್ಯೂರಿಟಿ ಬ್ರೀಚ್ ಆಗಲ್ವಾ? ಪ್ರೈವೇಸಿ ಬ್ರೀಚ್ ಆಗಲ್ವಾ? ನೋವೇ. ಇದೆಲ್ಲ ನಾವು ಯೋಚನೆ ಮಾಡಲ್ಲ. ನಮಗೇನು, ದೇವಸ್ಥಾನ ತೋರಿಸ್ತಾರೆ, ಧರ್ಮಾಂಧತೆ ತೋರಿಸ್ತಾರೆ, ಮುಸ್ಲಿಮರ ವಿರುದ್ಧ ಮಾತಾಡ್ತಾರೆ, ಓಟ್ ಹಾಕಿಸ್ಕೊಳ್ತಾರೆ, ಆ ನಂತರ ಓಟ್ ಹಾಕಿ ಕೆಲಸ ಹುಡ್ಕೊಂಡು ಅಲ್ಲಿ ಇಲ್ಲಿ ಹೋಗ್ಬಿಡೋದು. ಅದು ಬಾಳು. ಆ ಬಾಳಿನ ನಡುವೆ ಇಂತಹದ್ದೊಂದು ಬಂದಾಗ ನಮ್ಮಂಥವ್ರು ಮಾತ್ರ ಒಂದಷ್ಟು ಕಯ್ಯಾಪಿಯ ಅಂತ ಕಿರ್ಚಾಡ್ತೀವಿ. ಬಟ್ ಅವರಿಗೆ ಸದ್ಯಕ್ಕೆ ಪವರ್ ಇದೆ, ಹಾಗಾಗಿ ಅವರು ಮಾಡಿದ್ದನ್ನು ಮಾಡ್ಕೊಂಡು ಹೋಗ್ತಾರೆ. ಜನ ಯಾವಾಗ ಅದನ್ನ ಎಚ್ಚೆತ್ತುಕೊಂಡು ಅರ್ಥ ಮಾಡಿಕೊಂಡು ತನ್ನ ಮತದಾನದ ಹಕ್ಕನ್ನ ರಕ್ಷಣೆ ಮಾಡಿಕೊಂಡು ಸರಿಯಾದ ಸರ್ಕಾರವನ್ನು ಆಯ್ಕೆ ಮಾಡ್ಕೊಳ್ತಾರೋ ಆಗ ಮಾತ್ರ ಇಂಥವಕ್ಕೆಲ್ಲ ಫುಲ್ ಸ್ಟಾಪ್ ಬೀಳುತ್ತೆ. ಎಲ್ಲಿಯವರೆಗೆ ನೀವು ಚಿಲ್ಲರೆ ಕಾಸು, ಸಾರಾಯಿ ಬಾಟ್ಲು, ಜಾಕೆಟು, ರವಿಕೆ, ಒಂದು ಉಂಗುರ, ಚೈನು, ಇನ್ನೆಂಥದ್ದು ಕಲರ್ ಟಿವಿನೋ ಇನ್ನೆಂಥದ್ದು, ಅದರ ಜೊತೆಗೆ ಧರ್ಮಾಂಧತೆ, ಮುಸ್ಲಿಂ ದ್ವೇಷ, ಈ ಕಾರಣಕ್ಕೆ ಓಟ್ ಹಾಕ್ತಿರೋ ಅಲ್ಲಿವರೆಗೆ ಇಂಥವು ಬರ್ತಾನೆ ಇರ್ತವೆ. ಸರ್ಕಾರಗಳು ಮುಂದೊಂದು ದಿನ ಮನೆ ಮುಂದೆನೆ ಬಂದು ಯಾವಾಗ ಬೇಕಾದ್ರೂ ಬಾಗಿಲು ತಟ್ಟಿ ನಿಮ್ಮ ಬೆಡ್ರೂಮ್ ನೋಡಬೇಕು ಅನ್ನೋ ಪರಿಸ್ಥಿತಿವರೆಗೂ ಬಂದ್ಬಿಡುತ್ತೆ. ಅಂಥ ಅಪಾಯ ಸಹ ಇರುತ್ತೆ, ಅಷ್ಟೇನಿಲ್ಲ. ಸೊ ಇದಿಷ್ಟು ಸಂಚಾರ ಸಾರಥಿ ಅನ್ನುವಂಥ ಒಂದು ಆ್ಯಪ್ ಅನ್ನ ಸರ್ಕಾರ ಕಡ್ಡಾಯವಾಗಿ ಎಲ್ಲ ಮೊಬೈಲ್ ತಯಾರಿಕಾ ಕಂಪನಿಗಳು ಸಹ ಪ್ರೀ ಲೋಡ್ ಮಾಡಿ ಮಾರಾಟ ಮಾಡಬೇಕು ಅಂತ ಕೊಟ್ಟಿರುವಂತಹ ಆಜ್ಞೆಯ ಸುತ್ತ ನಾವು ತಿಳಿದುಕೊಳ್ಳಲೇಬೇಕಾದಂತಹ ಒಂದಷ್ಟು ಅಂಶಗಳು ಅಂತ ನನ್ನ ಅನಿಸಿಕೆ ಅಷ್ಟೇ. ಸೊ ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ 1 ನ್ಯೂಸ್. ನಮಸ್ಕಾರ.